ಶೋಭಾ ಮೇಡಮ್ ಕಾರಿಗೆ ಗಿರೀಶ್ ಸರ್ ಕಾರಿಗೆ ಗಿರೀಶ್ ಸರ್ ನೀವು ಬೆಂಗಳೂರು ಹೋಗ್ತೀರಾ? ಹಾಂ, ಇವ್ರು 3 ಜನ ಕರ್ಕೊಂಡು ಹೋಗಕ್ಕಾಗತ್ತಾ? ಬನ್ನಿ. ನಮಗೆ ತ್ಯಾಗರಾಜ್ ಸರ್ ಪರಿಚಯ ಆಗಿದ್ದು ತಾರಾ ಮೇಡಮಿಂದ. ನಮ್ಮ ಅಜ್ಜಿಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಸ್ಟಾರ್ಟಿಂಗು ಇದು ಟೊಬ್ಯಾಕೊ ಡಿಸೀಸಿಂದ ಕಂಪ್ಲೀಟ್ ಡೆತ್ ಇನ್ನೊಂದು 2 ಡೇಸ್ ಡೆತ್ ಆಗ್ತಾರೆ ಅನ್ನೋದು ಅನೌನ್ಸ್ ಮಾಡಿದರು. ಅದು ಮಾರ್ನಿಂಗು 4 AM ನಮ್ಮ ಅಜ್ಜಿ ಡೆತ್ ಆಗಿದ್ದು. ಇವರು 3 AM ಮೆಸೇಜ್ ಹಾಕಿದ್ರು ಸೋಲ್ ಡಿಟ್ಯಾಚ್ಮೆಂಟ್ ಅಂತ. ಆಗಲಿಂದ ನಮಗೆ ಲೈಫ್ ಟೈಮ್ ಇವ್ರನ್ನ ಕನೆಕ್ಟಲ್ಲಿ ಇರಬೇಕು ಅಂತ ಅನ್ನಿಸ್ತು. ಸೊ ನನಗೂ ತುಂಬ ಹೆಲ್ತ್ ಇಶ್ಯೂ ಇತ್ತು, ಒಂದೊಂದೇ ಕಂಪ್ಲೀಟ್ ಆಗ್ತಿದೆ. ಬಟ್ ಅವರ ಮೆಡಿಕೇಟೆಡ್ ನಾನು ಯಾಕೋ ತುಂಬ ಇನ್ವಾಲ್ವ್ಮೆಂಟಾಗಿ ತಗೊಳಕ್ಕೆ ಆಗ್ತಿಲ್ಲ. ಏನು ಕರ್ಮ ಇದೆ ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಸರಿ ತಗೋತೀನಿ, ಇನ್ನು ಕೆಲವೊಂದು ಸರಿ ತುಂಬ ಏನೋ ಒಂದು ಫಂಕ್ಷನ್ನು ಏನೋ ಆಗುತ್ತೆ, ಚೆನ್ನಾಗಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಮಾತಾಡಬೇಕು ಅಂದ್ಕೊಂಡು ಬಟ್ ಫ್ಯಾನ್ ಕಾಲಲ್ಲಿ ಮಾತಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆಲಿರೋದಕ್ಕೆ. ಥ್ಯಾಂಕ್ ಯು ಅಂತ ಬೆಂಗಳೂರಿಂದ ಬಂದಿದ್ದು. ಇವತ್ತು ಅಲ್ಟಿಮೇಟ್ ಆ್ಯಕ್ಷನ್ ಪಾರ್ಟಲ್ಲಿ ಮಾಡಿಸಿದ್ದು ಸರ್. ಮನಸ್ಸು ಮತ್ತು ಬಾಡಿ ಎರಡೂ ಕ್ಲೆನ್ಸ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ವಿಷಯ ಕಲ್ತಿದ್ದೀವಿ, ಅದನ್ನ ಅಳವಡಿಸ್ಕೊಡೋದಕ್ಕೆ ಇದು ಹೆಲ್ಪ್ ಆಗ್ತಿದೆ, ಆಗುತ್ತೆ ಡೆಫಿನೆಟ್ಲಿ ಅಂತ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ದಟ್. ತುಂಬಾ ಕಲ್ತ್ವಿ. ಕ್ಲೆನ್ಸಿಂಗ್ ಐಟಮ್ ವಿಷಯದಲ್ಲಿ ತುಂಬ ಇತ್ತು, ಇದನ್ನು ಕಲಿಬೇಕು ಅನ್ನೋದು, ಅದನ್ನೆಲ್ಲ ತುಂಬ ಕಲ್ತಿದ್ದೀವಿ. ಬಟ್ ಅಪ್ಲಿಕೇಶನ್ ಇರೋದು ನೆಕ್ಸ್ಟ್ ಇದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಖಂಡಿತ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಸೊ ಇದು 18 ವರ್ಷದ ಒಂದು ದಾರಿ ಇದು. ಸೊ ಇದೇ ನೀವು ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಇದೇ ನೆಕ್ಸ್ಟ್ ಬ್ಯಾಚ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬ್ಯಾಚ್ ಬಂದರೆ ಸೊ ಇಲ್ಲಿಂದ ವಾಕಬಲ್ ಇನ್ನೊಂದು ಫಾರ್ಮ್ಸ್ ಇದೆ ನಮ್ಮದೇ. ಸೊ ಪ್ಯೂರ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗು, ನೆಲ, ಜಲ, ಪರಿಸರ, ಸಂಸ್ಕೃತಿ ನಿಟ್ಟಿನಲ್ಲಿ 18 ವರ್ಷಗಳಿಂದ ಈ ಒಂದು ಸಂಸ್ಥೆನ ಕಟ್ಕೊಂಡು ಸುಂದರವನ ಅಂತ ಒಂದು ಫಾರ್ಮ್ನ ಮಾಡ್ತಾ ಬರ್ತಾ ಇದ್ದೀವಿ. ಸೊ 18 ವರ್ಷದ ನನ್ನ ಶ್ರಮ ಇವತ್ತೆಲ್ಲೋ ಒಂದು ಕಡೆ ಸಾರ್ಥಕತೆ ಅನಿಸ್ತಾ ಇದೆ. ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ಬಂದಿದೆ. ಸೊ ಆ ಒಂದು ಕಾರಣಕರ್ತಕ್ಕೆ ಈ ಕೊನೆ ಹಂತದ ಮೊದಲನೇ ಕಾರ್ಯಕ್ರಮ ನಮಗೆ ನಮ್ಮ ವಿಶ್ ಫೌಂಡೇಶನ್ ಇಂದ ಆಗಿರೋಂಥದ್ದು. ಅದಲ್ಲದೆ ನಮ್ಮ ಗುರುಗಳು ನಮ್ಮ ಜೊತೆಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಯೋಗೇಶ್ ಅಣ್ಣ ಆಗಿರ್ಬೋದು, ಸುನೀತಾ ಮೇಡಮ್ ಆಗಿರ್ಬೋದು, ನಮ್ಮ ಗಿರಿ ಆಗಿರ್ಬೋದು, ಮತ್ತೆ ಇದೊಂದು ಟೀಮು 2 ತಿಂಗಳಿಂದ ಕಷ್ಟಪಟ್ಟಿದೆ. ಸೊ ಇವತ್ತು ಒಂದಿನ ಮಾರ್ನಿಂಗ್ ಬಂದು ನೆನ್ನೆ ನೈಟ್ ಬಂದು ಜಾಗ ನೋಡ್ಕೊಂಡು ಏನು ಹಿಂಗಿದೆ ಅಂತ ಅನ್ಕೊಂಡಿದ್ರೆ ಎಷ್ಟೋ ಜನ ಇರ್ಬೋದು. ಅದು ಇದರಿಂದ ಆ ಟೀಮ್ ಕಷ್ಟಪಟ್ಟಿದ್ರಲ್ಲ, ಅದು ನಿಜವಾಗ್ಲೂ ನಾವು ಯಾರು ಕೂಡ ಇವತ್ತು ಎಂಜಾಯ್ ಮಾಡೋದಕ್ಕೆ. ಸೊ ಅವರೆಲ್ಲ ಕಾರಣ, ಅವರೆಲ್ಲರೂ ಕೂಡ ನಮ್ಮ ಕಡೆಯಿಂದ ಒಂದು ದೊಡ್ಡ ಕ್ಯಾಪ್ಸ್ ಹಾಕೋಣ. ಸೊ ಅದೇ ರೀತಿ ಸೊ ನಮಗೆ ಫುಡ್, ನಾವು ಯಾರು ಕೂಡ ಈ ಥರ ಫುಡ್ನ ನಮ್ಮ ಭಾಗದಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಎಸ್ಪೆಷಲ್ ಆಗಿ ಕೇರಳದಿಂದನೇ ಕರೆಸಿ ತುಂಬ ಚೆನ್ನಾಗಿ ಎಲ್ಲ ಥರ ಕಷಾಯ ಆಗಿರ್ಬೋದು, ಬೇರೆ ಬೇರೆ ವಿಧವಾದಂಥ ಒಂದು ಆಹಾರನ ಕೂಡ ನಮ್ಗೆ ಭಾಳ ಇಂಪಾರ್ಟೆಂಟು. ಸೊ ಪ್ರತಿನಿತ್ಯ ಸೊ ನಮ್ಮ ಸ್ಟೈಲಲ್ಲೇ ನಮ್ಮ ಇತ್ತಲ್ಲೇ ಯೂಸ್ ಮಾಡ್ತಾ ಇರ್ತಿದ್ವಿ. ಸೊ ಅಂಥದ್ದೊಂದು ಒಳ್ಳೆ ಒಂದು ನಮಗೆ ಒಂದು ಊಟ ಅಂದ್ರೆ ಏನು ಅನ್ನೋದನ್ನ ನಮಗೆ ಸವಿ ಎಲ್ಲೋ ಕೊಟ್ಟಂತ ಅವ್ರಿಗೂ ಕೂಡ ಒಂದು ಅಭಿನಂದನೆ ಒಂದು ತಿಳಿಸೋಣ. ಸೊ ಹಾಗೆ ನೀವೆಲ್ಲರೂ ಕೂಡ ಬೇರೆ ಒಂದು ಈವೆಂಟ್ ಇದ್ರೆ ಮಾತ್ರ ಬರಬೇಕು ಅಂತಿಲ್ಲ. ಈ ಥರ ನಿರಂತರವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಬೆಳದಿಂಗ ಹಬ್ಬ ಆಗಿರ್ಬೋದು, ಮತ್ತೆ ಭೂಮಿ ಜೊತೆ ಮಾತುಕತೆ ಆಗಿರ್ಬೋದು, ಹುಣ್ಣಿಮೆ ನಾಟಕ, ಸಂಗೀತ, ಹಾಡು, ಈ ಥರದ್ದು ನಿರಂತರವಾಗಿ ನಡೀತಾ ಇರುತ್ತೆ ಇಲ್ಲಿ. ಸೊ ಎನಿ ಕಾರ್ಯಕ್ರಮಕ್ಕೆ ಯಾವಾಗ ಬೇಕಾದ್ರೂ ಕೂಡ ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಈ ಥರದೊಂದು ನಮ್ಮ ಗುರುಗಳಿಗೆ ಈ ಥರದೊಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಇಲ್ಲಿ ನಡೀತಾ ಇರಲಿ ಅಂತ ಹೇಳಿ ತುಂಬ ಧನ್ಯವಾದಗಳು ಸರ್. ನನ್ನ ಹೆಸರು ಭಾಗ್ಯ ಅಂತ. ನಾನು ದಾವಣಗೆರೆ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದು ಈ ಚೆನ್ನಾಗಾಯ್ತು ಅಂತ ಅಂದ್ರೆ ಏನು ಅಂತ ಇವತ್ತು ನಿಜ ಮೀನಿಂಗ್ ಗೊತ್ತಾಯ್ತು. ಏನೇನು ತಗೊಂಡು ನಾವು ತೊಳಿತಾ ಇರ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ, ಉಜ್ತಾ ಇದ್ವಿ, ಬಟ್ ನಮ್ಗಂತ ಏನು ಮಾಡೋದೇ ಇಲ್ಲ. ಸೊ ಇವತ್ತು ಅದನ್ನ ಮಾಡಿದ್ವಿ, ಕಲ್ಕೊಂಡ್ವಿ. ತುಂಬಾ ಧನ್ಯವಾದಗಳು. ಯಾರ್ಯಾರು ಫೋಟೋ ತಗೊಂಡ್ರು? ಫುಲ್ ಚೀಲ ಹಂಗೆ ಆಯ್ತಲ್ಲ ಫೋಟೋದ. ಯಾರ್ಯಾರು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನ ಅಂತರಾಳದಿಂದ ಧನ್ಯವಾದಗಳು. ಇಲ್ಲಿ ಏನು ಅನುಕೂಲ ಇದೆಯೋ ಆ ಅನುಕೂಲನ ಮನಸ್ಪೂರ್ವಕವಾಗಿ ಒಪ್ಕೊಂಡು ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಒಂದು ಈ ವಿಶ್ ಫೌಂಡೇಶನ್ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಿಳಿಯೋದು ಗೊತ್ತೋ ಗೊತ್ತಿಲ್ಲದೋ ನಾವೆಲ್ಲರೂ ಒಂದು ಈ ವಿಶ್ ಫೌಂಡೇಶನ್ಗೆ
ನಾವು ಹೆಜ್ಜೆ ಇಟ್ಟಿದ್ದೀವಿ. ಆ ಹೆಜ್ಜೆನ ಇನ್ನೂ ಮುಂದಿನ ಹೆಜ್ಜೆಗಳನ್ನು ಇನ್ನೂ ಗುರುತಾಗಿ ಇಡೋ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತಾನೆ ನಾವು ನಮ್ಮಲ್ಲೆಲ್ಲ ಬಣ ತೋಡೋಣ. ಥ್ಯಾಂಕ್ ಯು. ನಾವು ನನ್ನ ಹೆಸರು ಮಂಜುನಾಥ್. ಸೊ AMR Eco Products Private Limited ಅನ್ನೋ ಕಂಪನಿಯಿಂದ JP ನಗರದಿಂದ ಬಂದಿದ್ದೇನೆ. ಥ್ಯಾಂಕ್ ಯು. ಮಹೇಶ್ ಸರ್ ನೀವು ಕಾರ್ ಇದೆಯಾ?